ವೃಷಭ ರಾಶಿ ಮಾರ್ಚ್ 2026 ಮಾಸ ಭವಿಷ್ಯ ನೋಡಿ. ವೃಷಭ ರಾಶಿಯವರಿಗಂತೂ ಒಂದಷ್ಟು ಯೋಗಗಳು ಸೃಷ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಷ್ಟ್ರಾಧಿಪತಿ ಅದರಲ್ಲಿ ಏಕಾದಶದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಬರ್ತಾ ಇದ್ದಾನೆ. ಮತ್ತು ಶನಿಯ ಜೊತೆ ಸಂಯೋಗ ಆಗ್ತಾ ಇರೋದ್ರಿಂದ 11ನೇ ಮನೆಯಲ್ಲಿ ಒಂದಷ್ಟು ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಹೆಚ್ಚು ಲಾಭ ಅನುಕೂಲ ಆಗುವಂಥದ್ದಿರುತ್ತೆ. ಮತ್ತು ಹೆಚ್ಚು ಲಾಭವನ್ನು ಕಾಣಬಹುದು. ಯಾವಾಗಲೂ ಅಷ್ಟೇ ಏಕಾದಶ ಸ್ಥಾನದಲ್ಲಿರುವಂಥ ಗ್ರಹಗಳು ನಮ್ಮ ಜೀವನಾದಿ ಕಾಲಕ್ಕೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಜಾತಕದ ಕುಂಡಲಿಯಲ್ಲಿ ಅಂತ ಹೇಳುತ್ತೆ. ಆದರೆ ವರ್ಷಫಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ 11ನೇ ಮನೆಯಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಬಂತು ಅಂತ ಹೇಳಿದ್ರೆ ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಅತಿ ದೊಡ್ಡದಾದಂತಹ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಬದಲಾವಣೆ ಕಾಣುವಂಥ ಸಾಧ್ಯತೆ ಇರುತ್ತೆ ಅಂತಲೂ ಹೇಳಬಹುದು. ಮತ್ತು ಕರ್ಮಸ್ಥಾನದಲ್ಲಿ ಒಂದಷ್ಟು ಕುಜ ರಾಹು ಒಂದು ಬುಧ ಸಂಯೋಗದಿಂದ ಉದ್ಯೋಗದಲ್ಲಿ ಕೆಲಸದ ಒತ್ತಡಗಳು ಆಗುತ್ತೆ. ಯಾಕಂದರೆ ಸರ್ವೇ ಸಾಮಾನ್ಯ ಒಂದಷ್ಟು ದುಡ್ಡು ಕಾಸು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಒಳ್ಳೆಯ ಲಾಭವನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ಅದೇ ರೀತಿ ಒತ್ತಡಗಳು ಜಾಸ್ತಿ ಇರುತ್ತೆ, ಅದರಲ್ಲಿ ಒಂದು ಮಾತಿಲ್ಲ. ಮತ್ತು ಅದರ ಜೊತೆಗೆ ಸಹೋದ್ಯೋಗಿಗಳ ನಡುವೆನೂ ಸಹ ಚಿಕ್ಕಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ, ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಸರ್ವೇ ಸಾಮಾನ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಅಭಿವೃದ್ಧಿ ಆಗ್ತಾ ಇದೆ, ಒಂದಷ್ಟು ಉನ್ನತ ಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಶತ್ರುಗಳೂ ಉದ್ಭವ ಆಗೋದು ಸರ್ವೇ ಸಾಮಾನ್ಯ. ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು, ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ವೃಷಭ ರಾಶಿವರೆಗಂತೂ ಮಾರ್ಚ್ 15ನೇ ತಾರೀಕು ನಂತರ ತ್ರಿಗ್ರಹಿ ಯೋಗ ಉಂಟಾಗುವಂಥದ್ದಿರುತ್ತೆ. ಏನು ತ್ರಿಗ್ರಹಿ ಯೋಗ? 3 ಗ್ರಹಗಳು ಒಂದೇ ಮನೆಯಲ್ಲಿ ಬಂದು ಕುತ್ಕೊತಾ ಇದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಮತ್ತು ವಿವಾಹ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಇರುತ್ತೆ. ಭಾಳ ಜನ ಮದುವೆ ವಿಚಾರದಲ್ಲಂತೂ ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಮದುವೆ ಸರಿಯಾದಂಥ ಸಮಯಕ್ಕಾಗೋದಿಲ್ಲ, ಒಳ್ಳೆಯ ಸಂಬಂಧಗಳು ಕೂಡ ಬರ್ತಾ ಇಲ್ಲ. ಈ ಥರದ್ದೊಂದಷ್ಟು ಸಮಸ್ಯೆಗಳೇನಾದರೂ ಇದ್ರೇನು ಈ ಮಾರ್ಚ್ 15ನೇ ತಾರೀಕು ನಂತರ ತ್ರಿಗ್ರಹಿ ಯೋಗದಿಂದ ಒಂದಷ್ಟು ಶುಭ ಕಾರ್ಯಗಳಾಗುತ್ತೆ. ಹೊಸ ವಾಹನ ಖರೀದಿ ಮಾಡುವಂಥದ್ದಿರುತ್ತೆ, ಮನೆ ಸೈಟು ಒಂದಷ್ಟು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಈಗಾಗಲೇ ಎಕ್ಸಾಮ್ಗಳು ಬರ್ತಾ ಇದೆ, ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಓದೋದರಲ್ಲಿ ಗಮನ ಬಹಳ ಅಗತ್ಯ ಇದೆ ಅಂತಲೇ ಹೇಳಬೇಕಾಗುತ್ತೆ. ಓದೋದ್ರ ಬಗ್ಗೆ ಒಂದಷ್ಟು ಗಮನ ಕೊಡೋದು ಉತ್ತಮ. ಇನ್ನು ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ, ಚಿಕ್ಕಪುಟ್ಟ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಗಮನ ಕೊಡೋದು ಉತ್ತಮ. ಮತ್ತು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಸ್ವಾತಿ ನಕ್ಷತ್ರ ದಿವಸ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ ಮಾಡಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಸಾಧ್ಯವಾಯಿತು ಮನೆಯಲ್ಲೇ ಮಾಡ್ಕೊತೀನಿ ಅಂತ ಹೇಳಿದ್ರೆ ಒಂದಷ್ಟು ನರಸಿಂಹನ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮಾಂ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದನೂ ಒಂದಷ್ಟು ಅನುಗ್ರಹ ಆಗುವಂಥದ್ದಿರುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ಸರಿಯಾದಂಥ ಸಮಯಕ್ಕೆ ಬೇಗನೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ.